ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಮಾರಿ ಜಾತ್ರೆ ಸಾಗರದಲ್ಲಿ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತೇ ಇದೆ. ನಾನು ವಿಡಿಯೋಗಳನ್ನು ಕೂಡ ನೋಡ್ತಾ ಇದ್ದೀರಾ. ಇವತ್ತು ಮಾರಿ ಜಾತ್ರಾ ಸಮಿತಿಯಿಂದ ಇಲ್ಲಿ ಒಂದು ಕಡೆ ಅನ್ನದಾಸೋಹ ಮಾಡ್ತಾರೆ. ಸೊ ಎಲ್ಲಿ ಮಾಡ್ತಾ ಇದ್ದಾರೆ, ಯಾರಿಗೆಲ್ಲ ಕೊಡ್ತಾರೆ, ಆಮೇಲೆ ಪ್ರತಿನಿತ್ಯ ಇವ್ರದ್ದು 3 ಹೊತ್ತು ಕೂಡ ನಡೀತಾ ಇದೆ ಅನ್ನ ಸಂತರ್ಪಣೆ. ಬಂದ ಭಕ್ತಾದಿಗಳಿಗೆ ಸಾವಿರಾರು ಜನಕ್ಕೆ ಪ್ರತಿನಿತ್ಯ ಕೊಡ್ತಾ ಇದ್ದಾರೆ. ಸೊ ಯಾವ ರೀತಿಯೆಲ್ಲ ಇವರ ವ್ಯವಸ್ಥೆಗಳಿದೆ, ಹೇಗೆ ಊಟ ಉಪಚಾರಗಳನ್ನು ತಯಾರಿ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ. ಅದಷ್ಟೇ ಅಲ್ಲದೆ ಊಟ ಮಾಡ್ತಾ ಇರ್ಬೇಕಾದ್ರೆ ಸುಮ್ಮನೆ ಊಟ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅವರಿಗೆ ಹಾಡು ಹೇಳೋಕ್ಕೆ ಕಲಾವಿದರನ್ನು ಕೂಡ ಕರೆಸಿದ್ದಾರೆ. ಸೊ ಆ ಕಲಾವಿದರು ಹೇಗಿದ್ದಾರೆ, ಅವ್ರು ಯಾವ ರೀತಿ ಹಾಡು ಹೇಳ್ತಾರೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ. ಎಲ್ಲದನ್ನು ನೋಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಶಾಪ್ಗಳು ಬಂದಿದೆ, ಯಾವುದು ತುಂಬ ಚೆನ್ನಾಗಿದೆ, ಯಾವ ಒಂದು ಸ್ಟಾಲ್ಸ್ ಚೆನ್ನಾಗಿದೆ, ಪ್ರತಿಯೊಂದನ್ನು ಕೂಡ ತೋರಿಸ್ತೀನಿ. ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕೌಂಟರ್ ನಂಬರ್ 2 ಅಲ್ಲಿಗೆ ಪಾಯಸ ಕಳಿಸಿ. ಗಣೇಶ್ ಭಟ್ರೆ ಪಾಯಸವನ್ನು ಕಳಿಸಿ. ಕೈ ತೊಳೆಯುವ ಜಾಗಕ್ಕೆ ಯಾರು ಕೂಡ ಮಧ್ಯದಲ್ಲಿ ನಿಂತ್ಕೋಬೇಡಿ, ಹೋಗ್ಲಿಕ್ಕೆ ಅವಕಾಶ ಕೊಡಿ. ತಟ್ಟೆಯಲ್ಲಿರೋ ವೇಸ್ಟ್ ಎಲ್ಲ ತೆಗೆದುಹಾಕಿ ಕಲ್ಲಲ್ಲಿ ಇಟ್ಬಿಡಿ ತಟ್ಟೆಯನ್ನ ದಯವಿಟ್ಟು. ಊಟ ಎಷ್ಟು ಬೇಕೋ ಅಷ್ಟೇ ಬಡಿಸ್ಕೊಳ್ಬೇಕು ಎಲ್ಲರೂ. ಊಟ ನೋಡಿ, ಇಲ್ಲಿ ಅಂಧ ಕಲಾವಿದರು ಒಂದು ಡಬ್ಬಿಯನ್ನು ಇಟ್ಟಿದ್ದಾರೆ. ಅವರು ಇಷ್ಟ ತನಕ ಸಾಕಷ್ಟು ಹಾಡುಗಳನ್ನು ಹೇಳಿದ್ರು. ಆವಿಷ್ಕಾರ ಚಾನಲ್ ಜೊತೆಗೆ ನಮ್ಮ ಮಾರಿಕಾಂಬ ಜಾತ್ರಾ ಸಮಿತಿಯಿಂದ ಇಲ್ಲಿ ಅನ್ನದಾಸೋಹ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಜಯರಾಮ್ ಅವರು ಇದ್ದಾರೆ, ಮತ್ತು ನಮ್ಮ ಶೆಟ್ಟಿ ಇದ್ದಾರೆ, ಮತ್ತು ಶಿವಕುಮಾರ್ ಇದ್ದಾರೆ, ವಿನಾಯಕ, ಈ ಥರ ಪ್ರತಿಯೊಬ್ಬರು ಕೂಡ ಇದ್ದಾರೆ. ಇಲ್ಲಿ ಡೈಲಿ ಎಷ್ಟು 1000 ಜನ ಊಟ ಮಾಡ್ತಾ ಇದ್ದಾರೆ, ಮತ್ತು ಏನೇನು ವ್ಯವಸ್ಥೆ ಹೇಗೆ ಅನ್ನೋದ್ರ ಬಗ್ಗೆ ಒಂಚೂರು ಹೇಳಬೇಕು. ನಿಮ್ಮ ಜೊತೆ ಇನ್ನು ಯಾರ್ಯಾರು ಇದ್ದಾರೆ ಅದನ್ನು ಒಂಚೂರು ಹೇಳಬೇಕು. ಭಕ್ತಾದಿಗಳಲ್ಲಿ ವಿನಂತಿ. ಈಗಾಗಲೇ ಶ್ರೀ ಮಾರಿಕಾಂಬಾ ದೇವಸ್ಥಾನ ಒಂದು ದಾಸೋಹ ಸಮಿತಿ ಜಾತ್ರೆಗಿಂತ 2 ದಿನ ಮುಂಚಿತೆಯಿಂದನೂ ಒಂದು ದಾಸೋಹವನ್ನು ಹಮ್ಮಿಕೊಂಡಿದ್ದೇವೆ. ಸಾಧಾರಣ ಒಂದು 500 ಜನ ಪೊಲೀಸರು ಹಾಗೂ ಒಂದು 1000 ಜನಕ್ಕಿಂತ ಹೆಚ್ಚಿನ ಅಧಿಕಾರಿಗಳ ವರ್ಗ ಹಾಗೂ ಸೇವಾರ್ಥಿಗಳು ಸಾಕಷ್ಟು ಜನ ಇಲ್ಲಿ ಸಾಧಾರಣ ಒಂದು 3000 ಜನಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ದಾಸೋಹ ಸಮಿತಿಯಲ್ಲಿ ಮತ್ತು ಪೂಜಾ ಸಮಿತಿ ಎಲ್ಲ ಸೇರಿ. ಅದರಲ್ಲೂ ದಾಸೋಹ ಸಮಿತಿಯಲ್ಲಿ ವಿಶೇಷವಾಗಿ ಬೆಳಗ್ಗೆ ಉಪಹಾರ ಇರುತ್ತೆ. ಬೆಳಗ್ಗೆ 3 ರಿಂದ 4 ಸಾವಿರ ಜನಕ್ಕೆ ಉಪಹಾರ ಇರುತ್ತೆ. ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ 10 ರಿಂದ 12 ಸಾವಿರ ಜನರಿಗೆ ಇರುತ್ತೆ. ಸಂಜೆ 4 ರಿಂದ 5 ಸಾವಿರ ಜನರಿಗೆ ದಾಸೋಹ ಪ್ರತಿನಿತ್ಯ ನಡೀತಾ ಇದೆ. ಇದಕ್ಕೆ ಹೆಚ್ಚಿನ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಸರ್ಕಾರದ ವತಿಯಿಂದ ಈಗಾಗಲೇ ಉಚಿತ ಬಸ್ಸು ಹಾಗೂ ರಾಜ್ಯ ಕೇಂದ್ರ ಸರ್ಕಾರದಿಂದ ರೈಲ್ವೆಯವರು ಸಹ ರೈಲನ್ನು ಸಾಗರ ತನಕ ಬಿಟ್ಟಿರೋದ್ರಿಂದ ರೈಲ್ವೆ ಸಂಪರ್ಕದಿಂದ ಸಾಕಷ್ಟು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಈ ಒಂದು ಸಮಯದಲ್ಲಿ ಇದರ ನೇತೃತ್ವ ಮತ್ತು ಗೌರವಾಧ್ಯಕ್ಷರಾಗಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲ್ ಕೃಷ್ಣ ಅವರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಮತ್ತು ಮುಖ್ಯ ಸಂಚಾಲಕರಾಗಿ ವಿನಾಯಕ ಗುಡಿಗಾರ್ ಹಾಗೂ ಸಹ ಸಂಚಾಲಕರಾಗಿ ಪಾಂಡಣ್ಣ ಅವರು ಇದ್ದಾರೆ. ಅದೇ ರೀತಿ ನಿತ್ಯಾನಂದ ಶೆಟ್ಟರು, ಸದಾನಂದ ಶೆಟ್ಟರು, ಅದೇ ರೀತಿ ನಟರಾಜ್ ಅವರು, ವಿ ಶಂಕರ್ ಅವರು, ಅದೇ ರೀತಿಯಲ್ಲಿ ಮಾಸ್ಟ್ರು ಶಿವಮೂರ್ತಿ ಅವರು, ನಟರಾಜ್ ಅವರು ಮತ್ತು ಮೇಡಮ್ ಅವರು ಹಾಗೂ ಸಾಕಷ್ಟು ಜನ ಈ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ರಾತ್ರಿ 10:30 ರಿಂದ 11 ಗಂಟೆ ತನಕ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅವರಿಗೆಲ್ಲರೂ ದಾಸೋಹವನ್ನು ನಾವು ಯಾರಿಗೂ ವಾಪಸ್ ಕಳಿಸ್ತಾ ಇಲ್ಲ, ಎಲ್ಲರಿಗೂ ಸಂತೃಪ್ತಿ ಮಾಡಿ ಅವರನ್ನು ಕಳಿಸ್ಕೊಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಇಡೀ ಭಕ್ತಾದಿಗಳು ನಮ್ಮ ಒಂದು ಕಾರ್ಯಕಾರಿ ಸಮಿತಿಯವರ ಜೊತೆಗೆ, ದಾಸೋಹ ಸಮಿತಿಯವರ ಜೊತೆಗೆ ತುಂಬ ಸೌಹಾರ್ದತವಾಗಿ ನಡ್ಕೊಳ್ಬೇಕು ಅಂತ ಕೇಳ್ಕೊತೀವಿ. ಯಾಕೆಂತಂದರೆ ತುಂಬ ಸಮೂಹ ಜನ ಇದ್ದಾಗ ಏನಾಗುತ್ತೆ, ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು ಆಗ್ತವೆ. ಅದನ್ನು ದಯಮಾಡಿ ತಾವು ಯಾವುದನ್ನು ಅದನ್ನು ವಿಮರ್ಶೆ ಮಾಡದೆ ದಯಮಾಡಿ ನಮಗೆ ಸಹಕಾರ ಕೊಡ್ಬೇಕಂತ ಕೇಳ್ಕೊಳ್ತೀವಿ. ಎಷ್ಟನೇ ಜಾತ್ರೆ? ಪ್ರಸಾದ ಪ್ರತಿನಿತ್ಯ ವಿಧವಾದ ಫಲಾಹಾರಗಳು. ಒಂದು ದಿನ ಉಪ್ಪಿಟ್ಟು ಕೊಟ್ಟರೆ, ಒಂದಿನ ಫಲಾವ್, ಒಂದು ದಿನ ಚಿತ್ರಾನ್ನ, ಒಂದು ದಿನ ವಿವಿಧ ಬಿಸಿಬೇಳೆ ಬಾತು,
ಮತ್ತು ಒಂದೊಂದು ದಿನ ಒಂದೊಂದು ಆಹಾರ ಪದ್ಧತಿಗಳು, ಮತ್ತು ಒಂದೊಂದು ದಿನ ಊಟಕ್ಕೆ ಒಂದೊಂದು ದಿನ ಸ್ವೀಟನ್ನು, ಒಂದು ದಿನ ಪಾಯಸ ಆದರೆ ಪ್ರಥಮ ದಿನ, ಎರಡನೇ ದಿನ ಜಿಲೇಬಿ, ಮುಂದಿನ ದಿನ ಹೋಳಿಗೆ ಇದೆ, ಲಾಡು ಉಂಡೆ ಇದೆ, ಮೈಸೂರು ಪಾಕ್ ಇದೆ. ಪ್ರತಿಯೊಂದು ದಿನಾನು ಪ್ರತಿಯೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಿಹಿ ತಿನಿಸುಗಳನ್ನು ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅಡಿಗೆ ತಯಾರು ಮಾಡಲಿಕ್ಕೆ ಈ ಟೋಟಲ್ ಇದು ನಳಪಾಕದವರು ಮತ್ತು ಇಲ್ಲಿ ಸೇವೆ ಕೊಡ್ತಿರ್ತಕ್ಕಂಥವರು ಆ ಒಂದು ಟೀಮ್ನವರು 15 ಜನ ಇದ್ದಾರೆ, 30 ಜನ ಇದ್ದಾರೆ ಟೋಟಲ್. ಇದು ಬೇರೆ ಅಡಿಗೆ ಮಾಡೋರು ಇದ್ದಾರೆ, ಪಾತ್ರೆ ತೊಳೆಯೋರು ಇದ್ದಾರೆ, ಐಟಮ್ ತಂದು ಕೊಡೋರು ಇದ್ದಾರೆ. ಅವ್ರದ್ದು ಟೀಮು 30 ಜನ ಇದ್ದಾರೆ, 35 40 ಜನ ಇದ್ದಾರೆ. ನಳಪಾಕ ಮಾಡೋರು 15 ಟೀಮ್ 35 ಜನ. ಅಂದ್ರೆ ಇದು ಎಷ್ಟನೇ ಜಾತ್ರೆ ಸರ್ ನೀವು ಮಾಡ್ತಾ ಇರೋದು ಈಗ? ಮಾರಿ ಜಾತ್ರೆ ಇದು 4ನೇ ಜಾತ್ರೆ. ಜಾತ್ರೆಯಲ್ಲಿ ನಾವು ಇನ್ವಾಲ್ವ್ ಇದ್ದೀವಿ. ಪ್ರತಿದಿನ ಎಷ್ಟು ಜನ ಬರ್ತಾರೆ ಸರಿ? ಸುಮಾರು ಎಷ್ಟು ಜನ? ಒಂದು ಟೋಟಲ್ ಒಂದು 15,000. ಒಂದು ಫಸ್ಟಿಂದ 1-2 ದಿನ ಕಡಿಮೆ ಆಗಿತ್ತು, ನಂತರದಲ್ಲಿ 15,000 ಜನಕ್ಕಿಂತ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿಲ್ಲ. 15,000 ಜನ ಶುಕ್ರವಾರ ಆಗಿದ್ದರಿಂದ ಇವತ್ತು ಸಾಧಾರಣ ಒಂದು 20,000 ಜನಕ್ಕಿಂತ ಜಾಸ್ತಿ. ಇವತ್ತು ನಾಳೆ ನಾಡಿದ್ದು ಇನ್ನೂ ಜಾಸ್ತಿ ಇರುತ್ತೆ. ಇನ್ನೂ ಜಾಸ್ತಿ ಆಗ್ತವೆ. ಈ ಒಂದು ಸ್ಥಳ ಹೇಳ್ಬಿಡಿ ಸರ್, ಯಾವ ಸ್ಥಳದಲ್ಲಿ ಇದು ಮಾಡ್ತಾ ಇರೋದು ಅಂತ? ಮಾರ್ಕೆಟ್ ರಸ್ತೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅನ್ನದಾಸೋಹ ನಡೀತಾ ಇದೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಮಧ್ಯಾಹ್ನ ನಾವು 12:30 ಸಂಜೆ 4:30 ತನಕ ಅನ್ನದಾಸೋಹ ಇರುತ್ತೆ. ಬೆಳಗ್ಗೆ 8ರಿಂದ 10 ಗಂಟೆ ತನಕ ಉಪಹಾರ ಇರುತ್ತೆ. ರಾತ್ರಿ 7:30 ರಾತ್ರಿ 10 ಗಂಟೆ 10:30 11 ತನಕ ನಾವು ಆಹಾರವನ್ನು ಕೊಡುವಂತ ಉಪಹಾರನೂ ಎಲ್ಲರಿಗೂ ಇರುತ್ತೆ ಅಲ್ವಾ? ಎಲ್ಲರಿಗೂ, ಎಲ್ಲ ಭಕ್ತಾದಿಗಳು, ಸಿಬ್ಬಂದಿಗಳು ಇರೋದು, ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಎಲ್ಲರಿಗೂ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ನಮ್ಮ ಹೆಸರು ಸುಮತಿ ಅಂತ. ಇಲ್ಲಿ 1ನೇ ತಾರೀಕಿಂದ ಮುಂಚಿತ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ 8 ಗಂಟೆಯಿಂದ ಟಿಫನ್ ಇರುತ್ತೆ. ಮಧ್ಯಾಹ್ನ 12:30 ಸ್ಟಾರ್ಟ್ ಆಗುತ್ತೆ ಊಟದ ವ್ಯವಸ್ಥೆ. ಆಮೇಲೆ ಸಂಜೆಗೆ 7:00 ಸ್ಟಾರ್ಟ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಬಂದು ಇದ್ರ ಉಪಯೋಗ ಪಡ್ಕೊಬೇಕು. ಹಾಗೇನೆ ಈ ಪ್ರಸಾದವನ್ನು ಎಲ್ಲರೂ ಸೇವನೆ ಮಾಡಿ ಯಾವುದನ್ನು ವೇಸ್ಟ್ ಮಾಡಬೇರೆ, ಒಂದೊಂದು ತುತ್ತೂ ಸಹ ಇನ್ನೊಬ್ಬರಿಗೆ ಯೂಸ್ ಆಗುತ್ತೆ. ಹಾಗಾಗಿ ಈ ಮಾರ್ಕೆಟ್ ರಸ್ತೆಯಲ್ಲಿರೋ ವೀರಶೈವ ಕಲ್ಯಾಣ ಮಂಟಪದಲ್ಲಿ ತಾವೆಲ್ಲರೂ ಬಂದು ಸಹಕಾರ ಮಾಡ್ತಾ ಇದ್ದೀರಾ. ಇದೇ ಥರನೇ ಎಲ್ಲರೂ ಸಹ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪ್ರಸಾದ ಸ್ವೀಕಾರ ಮಾಡಿ ಹೋಗಬೇಕು. ಹಾಗೆಯೇ ನಮ್ಮ ಕಾರ್ಯಕರ್ತರು ಎಲ್ಲರೂ ಬೆಳಗ್ಗೆ ಬಂದರೆ ನೈಟು 1:30 ಆಗುತ್ತೆ, ಹೇಳಂಗಿಲ್ಲ, ಟೈಮಿಂಗ್ಸ್ ಹೇಳಂಗಿಲ್ಲ ರಾತ್ರಿದು. ಹಾಗಾಗಿ ದಯವಿಟ್ಟು ಎಲ್ಲರೂ ಬರಬೇಕು. ಬಸ್ಸಿನ ವ್ಯವಸ್ಥೆಗಳಿದ್ದಾವೆ, ಎಲ್ಲ ವ್ಯವಸ್ಥೆಗಳು ಇದ್ದಾವೆ. ಹಾಗಾಗಿ ತಾವು ಎಲ್ಲರೂ ಬಂದು ಈ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಭಕ್ತಾದಿಗಳಿಗೆ. ಸ್ವಲ್ಪ ಈ ಕಡೆ ಗಮನಿಸ್ಬೇಕು. ತಟ್ಟೆ ತೊಳೆಯೋ ತಾಯಂದ್ರೆ ಯಾರು ಒಬ್ರು ಬನ್ನಿ, ಸ್ವಲ್ಪ ಇಲ್ಲಿ ಗಮನಿಸ್ಬೇಕು. ಯಾರಾದ್ರೂ ಒಬ್ರು ಬನ್ನಿ. ಇಲ್ಲಿ ಸ್ವಲ್ಪ ಗಲೀಜಾಗಿದೆ, ವಾಮಿಟ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನಮಗೆ ದಯವಿಟ್ಟು ಅದು ಬೇಗಡಿ ತೆಗೆದಿಡಿ, ಸಾಧ್ಯವಾದಷ್ಟು ನೀವೇ ಊಟ ಮಾಡಿದ ಸಂಘಗಳು. ಸರ್ ಪ್ರಸಾದ ಹೇಗಿದೆ? ಚೆನ್ನಾಗಿದೆ ಮೇಡಮ್. ಪ್ರಸಾದ ಇದು ಎಷ್ಟನೇ ದಿನ ನೀವು ಬರ್ತಾ ಇರೋದು? ಅಲ್ಲ, ನೀವು ತಿಂತಾ ಇದ್ದೀರಲ್ಲ ಅದಕ್ಕೆ ಕೇಳಿದ್ದು. 3ನೇ ದಿನ. ಪ್ರತಿದಿನ ಇಲ್ಲೇ ಬರ್ತೀರಾ? ಚೆನ್ನಾಗಿದೆ, ಊಟ ಚೆನ್ನಾಗಿದೆ. ತಿಂಡಿನೂ ಚೆನ್ನಾಗಿದೆ. ಚೆನ್ನಾಗಿದೆ. ನಾನು ತಿಂಡಿ ಒಂದೇ ದಿನ ಬಂದಿರೋದು. ಹಾಂ, ಚೆನ್ನಾಗಿದೆ. ಸರ್ ನಿಮ್ಮದು? ಚೆನ್ನಾಗಿದೆ. ಇವತ್ತೇನೇನೆಲ್ಲ ಮಾಡಿದ್ರು? ಹಾಂ, ಅನ್ನ ಸಾಂಬಾರು. ನಲ್ಲಿ ನೀರನ್ನ ಆಫ್ ಮಾಡಬೇಕು. ಟ್ಯಾಪ್ ಆಫ್ ಮಾಡಿ, ದಯವಿಟ್ಟು ಟ್ಯಾಪ್ ಅನ್ನ ಆಫ್ ಮಾಡಿ. ಟ್ಯಾಪ್ ಅನ್ನ ಆಫ್ ಮಾಡಿ. ಆಂಟಿ, ಎಷ್ಟು ದಿನದಿಂದ ಸೇವೆಗೆ ಬರ್ತಾ ಇರೋದು? ಸೇವೆಗೆ ಎಷ್ಟು ದಿನದಿಂದ ಬರ್ತಾ ಇರೋದೆಲ್ಲ? ಮೊದಲನೇ ದಿವಸದಿಂದನೂ ಬರ್ತಾ ಇದ್ದೀರಾ. ಇವತ್ತು ಎಷ್ಟು ಜನ ಆಗಿರ್ಬೋದು ಅಂದಾಜು? ಇವತ್ತು ಎಷ್ಟು ಜನ ಬಂದಿರ್ಬೋದು ಭಕ್ತಾದಿಗಳು? ಒಂದು 10,000 ಜನ ಬಂದಿದ್ದಾರಾ? ಅಪ್ರಾಕ್ಸಿಮೇಟ್ 12:30. ವಯಸ್ಸಾದವರು, ಅನಾರೋಗ್ಯ ಇರ್ತಕ್ಕಂಥ ವ್ಯಕ್ತಿಗಳಿದ್ರೆ ನಿಮ್ಮ ಕುಟುಂಬದವರು ಅವರಿಗೆ ಪೂರೈಕೆ ಮಾಡಿ, ನೀರನ್ನ ಪೂರೈಕೆ ಮಾಡಿ, ಅವರಿರೋ ಜಾಗಕ್ಕೆ ಪೂರೈಕೆ ಮಾಡಿ. ಒಂದು ತಟ್ಟೆ ಬಿದ್ರೆ 100 ತಟ್ಟೆ ಬೀಳುತ್ತೆ. 1-2 ನಿಮಿಷ ನಾವು ಈ ಕಡೆ ಬಂದ್ವಿ, ನೀವು ಆ ಕಡೆ ತಟ್ಟೆ ಇಟ್ಟೇ ಬಿಟ್ರಿ. ನಾವು ಮನೆಯಲ್ಲಿ ಹಿಂಗೆ ಮಾಡ್ತೀವನ್ರಿ. ನೋಡಿ, ಸ್ವಚ್ಛತೆ, ಶಾಂತಿ, ಸ್ವಚ್ಛತೆ ಇಲ್ಲಿ ನಮ್ಮ ಮೊದಲ ಆದ್ಯತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಊಟ ಮಾಡಿದಂತವ್ರು ಎಲ್ಲರೂ ಆ ಕಡೆ ಅದೇ ಜಾಗ ಇದೆ ನೋಡಿ, ಎಕ್ಸಿಟ್ 2. ನಿಮ್ಮ ಹೆಸರು? ಸರ್ ನಿಮ್ಮದು? KR ಬಸವರಾಜ್. ಯಾವ ಊರವರು? ನಾವು
ಶಿವಮೊಗ್ಗದವರು. ನಂದು ಇದೇ ಊರು ಸಾಗರ. ಹಾಂ, ಸಾಗರದವ್ರಾ? ನೀವು ಮೇಡಮ್? ಶಿವಮೊಗ್ಗ. ಒಂದು ಸಣ್ಣ ಹಾಡು ಹೇಳ್ಬೋದಾ? ವಿಡಿಯೋ ಮಾಡ್ತಾ ಇದ್ದೀನಿ ನಾನು, ನಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಹಾಕಲಿಕ್ಕೆ. ಸೊ ಒಂದು ಸಣ್ಣ ಹಾಡು ಹೇಳ್ಬೋದಾ? ಹಾಂ, ಯಾವುದು? ಯಾವುದಾದ್ರೂ ಹೇಳಿ. ಯಾವುದಾದ್ರೂ ಹೇಳಿ. ಮುರಿದು ಬಿದ್ದ ಕೊಳಲು ನಾನು, ಮುರಿದು ಬಿದ್ದ ಕೊಳಲು ನಾನು, ನಾದವಿರದು ನನ್ನಲ್ಲಿ, ಸುನಾದವಿರದು ನನ್ನಲ್ಲಿ. ಮುರಿದು ಬಿದ್ದ ಕೊಳಲು ನಾನು, ಮುರಿದು ಬಿದ್ದ ಕೊಳಲು ನಾನು, ನಾದವಿರದು ನನ್ನಲ್ಲಿ, ಸುನಾದವಿರದು ನನ್ನಲ್ಲಿ. ಕಂಠ ಬೀರಿದ ಕೋಗಿಲೆ ನಾನು, ನಾನು ಹಾಡಲಾರೆನು. ಕಂಠ ಬೀರಿದ ಕೋಗಿಲೆ ನಾನು, ನಾನು ಹಾಡಲಾರೆನು. ಆವ ಜೀವಿ ನನ್ನ ನುಡಿಸಿ ರಾಗಲತೆಯನು ತರುವರು, ರಾಗಲತೆಯನು ತರುವರು. ಆವ ಜೀವಿ ನನ್ನ ನುಡಿಸಿ ರಾಗಲತೆಯನು ತರುವರು, ರಾಗಲತೆಯನು ತರುವರು. ಮುರಿದು ಬಿದ್ದ ಕೊಳಲು ನಾನು, ನಾದವಿರದು ನನ್ನಲ್ಲಿ, ಸುನಾದವಿರದು ನನ್ನಲ್ಲಿ. ಎನ್ನ ಬಾಳು ಮರಳುಗಾಡು, ಎನ್ನ ಬಾಳು ಮರಳುಗಾಡು, ರಾಗ ಜಲವು ಇರದ ಬೀಡು, ರಾಗ ಜಲವು ಇರದ ಬೀಡು. ಆವ ಜೀವಿ ನನ್ನ ನುಡಿಸಿ ರಾಗ ಜಲವನ್ನು ತರುವರು, ರಾಗ ಜಲವನ್ನು ತರುವರು. ಆವ ಜೀವಿ ನನ್ನ ನುಡಿಸಿ ಮಧುರ ಸ್ವರವನ್ನು ತರುವರು, ಮಧುರ ಸ್ವರವನ್ನು ತರುವರು. ಮುರಿದು ಬಿದ್ದ ಕೊಳಲು ನಾನು, ನಾದವಿರದು ನನ್ನಲ್ಲಿ, ಸುನಾದವಿರದು ನನ್ನಲ್ಲಿ. ಮುರಿದು ಬಿದ್ದ ಕೊಳಲು ನಾನು, ನಾದವಿರದು ನನ್ನಲ್ಲಿ, ಸುನಾದವಿರದು ನನ್ನಲ್ಲಿ, ಸುನಾದವಿರದು ನನ್ನಲ್ಲಿ, ಸುನಾದವಿರದು ನನ್ನಲ್ಲಿ. ಆ ತುಂಬ ಚೆನ್ನಾಗಿ ಹಾಡಿದ್ರಿ ಅಣ್ಣ. ಖಂಡಿತ ಮುರಿದು ಬಿದ್ದ ಕೊಳಲಂತೂ ಅಲ್ಲ, ಆ ಕೊಳಲಿಗೆ ನಿಮ್ಮಿಂದನೇ ನಾದ ಬರ್ತಾ ಇರೋದು. ಮೈಕ್ ಹಾಕಿದ್ದೆ, ತೆಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಹಾಡಿದ್ರಿ. ಆತ್ಮೀಯರೇ ನಮಸ್ಕಾರ. ಇವತ್ತು ನಮ್ಮ ಆವಿಷ್ಕಾರ ಚಾನಲ್ನೊಂದಿಗೆ ನಮ್ಮ ಇಲ್ಲಿ ಸಾಗರದ ಮಾರಿಕಾಂಬಾ ಜಾತ್ರೆಯಲ್ಲಿ ನಡೀತಿರ್ತಕ್ಕಂಥ ಸಮಿತಿಯಿಂದ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ದಾಸೋಹಕ್ಕೆ ನಮ್ಮ ಮೇಯ್ನು ಸಾಗರದವರೇ ಆಗಿರ್ತಕ್ಕಂಥವ್ರು ಗಣೇಶ್ ಭಟ್ರು ಇಲ್ಲಿ ಪ್ರತಿನಿತ್ಯ ಮೇಯ್ನು ಕುಕ್ಕರಾಗಿ ಅಡುಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ನಾವು ಇದ್ದೀವಿ. ಡೈಲಿ ನೀವು ಒಂದು ಅಂದಾಜು ಈ ಜಾತ್ರೆ ಪ್ರಾರಂಭ ಆಗೋದ್ರಿಂದ ಇಲ್ಲಿ ತನಕ ಎಷ್ಟು ಜನ ಟೋಟಲ್ ಡೈಲಿ ಸರ್ ಏನೇನು ಮಾಡ್ತಾ ಇದ್ದೀರಾ? ಮತ್ತು ಹೇಗೆ ತಿಂಡಿ ನಾವು ರೈತ ಕೊಟ್ಟಿದ್ದೇವೆ. ಜನಕ್ಕೆ ಅನ್ನ ಈಗ ನಿಮಗೆ ಎಷ್ಟು ಜನ ಬರುತ್ತೆ ಅನ್ನೋದು ಇಲ್ಲಿ ಈ ಬೇರೆ ಕಡೆ ಎಲ್ಲ ಸಂಖ್ಯೆ ಇರುತ್ತೆ. ಇಲ್ಲಿ ಜಾತ್ರೆ ಹಾಗಾಗಿ ನಿಮಗೆ ಬಂದು ಮಾಡ್ಕೊಳ್ಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ನಿಮಗೆ ಅಂದರೆ ಪ್ರತಿಯೊಂದು
ಸಾಮಾನು ಎಲ್ಲ ವ್ಯವಸ್ಥೆಗಳು ಕೂಡ ಇಲ್ಲಿ ಇದೆ ಅಲ್ವಾ? ಯಾವುದಕ್ಕೆ ಎಷ್ಟು ಜನ ನಿಮ್ಮ ಜೊತೆ ಸಹಕಾರವಾಗಿ ಕೆಲಸ ಮಾಡ್ತಾ ಇದ್ದಾರೆ? ಹಾಂ, 30 ಜನ ಕೆಲಸ ಮಾಡ್ತಾರೆ. ಸರ್, ಬೆಳಿಗ್ಗೆ ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ? ಸಂಜೆ ಎಷ್ಟು ಜನ ಊಟ ಮಾಡ್ತಾರೆ? ಬೆಳಗ್ಗೆ 1-2 ತಿಂಡಿ, 6 8 ಇರುತ್ತೆ, ಸಂಜೆ 3-4. ಅನ್ನದಾಸೋಹ ಪ್ರತಿ ವರ್ಷ ಇದನ್ನ ಗಣೇಶ ಭಟ್ರು ಮಾಡಿಕೊಡ್ತಾರೆ. ಪ್ರತಿ ದಿವಸ ಬೆಳಗ್ಗೆ 200-2 ಸಾವಿರ ಜನ ತಿಂಡಿ ತಿಂತಾರೆ. ಮಧ್ಯಾಹ್ನ 5,000 6 ಸಾವಿರ ಜನ, ಇವತ್ತು ಶುಕ್ರವಾರ ಇಟ್ಕೊಂಡು 7,000 ದಾಟಿದೆ. ರಾತ್ರಿ 2,000 3,000 ಜನ ನಿರೀಕ್ಷೆ ಇದೆ. ಮತ್ತು ಪೊಲೀಸ್ನವರು ಮತ್ತು ಹೋಮ್ ಗಾರ್ಡ್ಸ್ನವರು ಅವ್ರಿಗೆ ಮಲಗುವ ವ್ಯವಸ್ಥೆನೂ ಇಲ್ಲೇ ಇದೆ. ಊಟದ ವ್ಯವಸ್ಥೆ, ಬೆಳಗ್ಗೆ ಊಟ, ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟದ ವ್ಯವಸ್ಥೆ. ದಾಸೋಹದ ಭಾಳ ನಡೆಸ್ಕೊಡೋದು, ಚೂರು ಏನೂ ತೊಂದರೆ ಆಗ್ತದೆ, ಭಾಳ ಚೆನ್ನಾಗಿ ನಡೆಸ್ಕೊಡ್ತಾರೆ. ಇನ್ನು ನಾಳೆ ಶನಿವಾರ ಭಾನುವಾರ ಎಷ್ಟು? ಹಾಂ, ಸೇಮ್ ಇವತ್ತು ಶುಕ್ರವಾರ ಏನು ನಡೀತದೆ ಇದು ಸೇಮ್ ಇದೇ ಥರ 10,000 ಅಂತ ಇಟ್ಕೊಳ್ತೀವಿ ಎಸ್ಟಿಮೇಷನ್. 8,000 ರಿಂದ 10,000. ನಾವೆಲ್ಲ ಸ್ವಯಂ ಸೇವಕರು ಮಾರಿಕಂಬ ಸಮಿತಿಯಲ್ಲಿ ಸ್ವಯಂ ಸೇವೆ ನಡೆಸ್ತಾ ಇದ್ದೀವಿ. ನಾವು ಈಗ ಮಂಗಳವಾರದಿಂದ ನಾವು ಬಡಿಸ್ತಾನೆ ಇದ್ದೀವಿ ಯಥೇಚ್ಛವಾಗಿ. ಇಲ್ಲಿ ಹೇಗೆ ಅಂದರೆ ಅಡುಗೆ ಮಾಡ್ತಾ ಇದ್ದಾರೆ ನಮ್ಮ ಗಣೇಶ್ ಭಟ್ರು. ನಾವು ಒಂದು ಐಟಮ್ ಖಾಲಿ ಆಯಿತು ಅಂದರೆ ಅದನ್ನು ನೋಡಿದ ತಕ್ಷಣ ಅದಕ್ಕೆ ಏನಾದ್ರು ಒಂದು ಅರೇಂಜ್ ಮಾಡ್ತಾ ಇದ್ದಾರೆ. ಯಾವ ಐಟಮು ನಾವು ಯಾರಿಗೂ ಊಟ ಇಲ್ಲ ಅಂತ ಇದುವರೆಗೂ ಕಳಿಸಿದ್ದೇ ಇಲ್ಲ. ಐಟಮ್ ಉಳಿತಾ ಇದೆ ವಿನಃ ಯಾರಿಗೂ ನಾವು ಊಟ ಇಲ್ಲ ಅಂತ ವಾಪಸ್ ಕಳಿಸಿಲ್ಲ. ನಮ್ಗೆ ಎಷ್ಟೇ ತೊಂದರೆ ಆದರೂ, ನಾವು ಎಷ್ಟೇ ಕ್ರೌಡ್ ಆದರೂ ಅದನ್ನು ಹೇಗೋ ಎಲ್ಲರೂ ಸ್ವಯಂ ಸೇವಕರು ಒಬ್ರಿಗೊಬ್ರು ಬಂದ್ಬಿಟ್ಟು ಮತ್ತು ಅವ್ರ ಹುಡುಗರು ಸಹ ಭಾಳ ಸಪೋರ್ಟ್ ಮಾಡ್ತಾರೆ. ಇನ್ ಟೈಮಿಗೆ ಅಲ್ಲಿ ಏನು ಖಾಲಿಯಾಗಿದೆ ಅದನ್ನು ನೋಡಿ ತಗೊಂಬಂದು ಅವರೇ ಸ್ವತಃ ತಗೊಂಬಂದು ಇಡ್ತಾ ಇದ್ದಾರೆ. ಹಾಗಾಗಿ ನಮಗೆ ತುಂಬ ಸಾರ್ಥಕತೆ ಇದೆ, ಖುಷಿ ಇದೆ. ಹುಡುಗರು ಅಷ್ಟೇನೆ, ಯಾವುದೇ ಏನು ಖಾಲಿ ಆಯ್ತು ಅಂತ ಹೇಳಿದ ತಕ್ಷಣ ಟೈಮ್ ಆಯ್ತು ಮುಖ ಸೀನ್ಸ್ಕೊಳ್ಳಾಗ್ಲಿ ಏನಿಲ್ಲ, ಖುಷಿಯಾಗಿ ತಂದು ಆ ಟೈಮಿಗೆ ತಗೊಂಡು ಬಡಿಸ್ತಾರೆ. ಏನೇ ಒಂದಾದ್ರೂ ಇವ್ರ ಕಡೆ ಇರೋ ಹುಡುಗರು ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದು ಅಡುಗೆ ಶುರುವಾಗುತ್ತೆ ಅಂತ? ಅಂದರೆ ಯಾಕೆಂದರೆ ಬೆಳಗ್ಗೆಯಿಂದನೇ ತಿಂಡಿ ಇರೋದ್ರಿಂದ 4 ಗಂಟೆಗೆ ಬಂದು ತಿಂಡಿಗೆ ರೆಡಿ ಮಾಡ್ಕೊಳ್ತಾರೆ. 7:30ಗೆ ತಿಂಡಿ ರೆಡಿ ಇರುತ್ತೆ. ತಿಂಡಿ ರೆಡಿ ಇರುತ್ತೆ. ನಾವು 7:30ಗೆ ಸರ್ವಿಸ್ ಕೊಡ್ತಾ ಇದ್ದೀವಿ, ಎಲ್ಲರಿಗೂ ಉಪಹಾರ ಬಡಿಸ್ತಾ ಇದ್ದೀವಿ. 7:30ಗೆ ನಾವು ಸ್ಟಾರ್ಟ್ ಮಾಡ್ತೀವಿ. ಅದು 10:30 11 ಗಂಟೆ 11:30 ತನಕ ಹೋಗುತ್ತಾ? 11:30 ತನಕ ಹೋಗ್ತಾ ಇದೆ. ತಿಂಡಿ 11:30 ತನಕ ಇರುತ್ತೆ. 12:30ಯಿಂದ ಮತ್ತೆ ಲಂಚ್ ಮಧ್ಯಾಹ್ನ ಮಾತ್ರ ಗ್ಯಾಪ್ ಇರುತ್ತೆ. ಹಾಂ, 24 ಅವರ್ ಇದ್ದಂಗೂ ಆಗ್ತಾ ಇದೆ. ಇದು ರಾತ್ರಿ 11:30 ಹೌದು. ಊಟ ಆಗ್ತಾ ಇದೆ. ನಾವು ಈ ಸಂದರ್ಭದಲ್ಲಿ ಗಣೇಶ್ ಭಟ್ರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಆಯ್ತಾ? ಹೌದಾ?